ನನ್ನ ಸಮಾಜ ಸೇವೆಗೆ ರಾಮಲಿಂಗಾರೆಡ್ಡಿಯವರೇ ಪ್ರೇರಣೆ. ಕವಿತಾ ಶ್ರೀನಾಥ್. ರಾಜ್ಯಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದ್ದು, ಭಕ್ತಾದಿಗಳು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ನೂತನ ವರ್ಷದಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ನಗರದಲ್ಲೇ ಸದ್ದು ಗುಂಟೆಪಾಳ್ಯದ ಪಾಕತೋಪು ಮುನೇಶ್ವರ ದೇವಸ್ಥಾನದಲ್ಲಿ ಸಮಾಜ ಸೇವಕಿ ಕವಿತಾ ಶ್ರೀನಿವಾಸ್ ದಂಪತಿಗಳ ನೇತೃತ್ವದಲ್ಲಿ ಹಾಗೂ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರ ಮಾರ್ಗದರ್ಶನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಹಮ್ಮಿಕೊಳ್ಳಲಾಗಿತ್ತು. ಶುಕ್ರವಾರ ಬೆಳಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ತಿರುಪತಿಯಿಂದ ಆಗಮಿಸಿದ ವಿಶೇಷ ಅರ್ಚಕರ ಮುಂದಾಳತ್ವದಲ್ಲಿ ನೆರವೇರಿಸಿ ಕವಿತಾ ಶ್ರೀನಿವಾಸ್ ದಂಪತಿಗಳು ನಾಡಿನ ಒಳಿತಿಗಾಗಿ, ಜನರ ಸುಖ ಶಾಂತಿಗಾಗಿ, ನೆಮ್ಮದಿಗಾಗಿ ಪ್ರಾರ್ಥಿಸಿದರು. ಅಲ್ಲದೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಳಿಕ ಕವಿತಾ ಶ್ರೀನಾಥ್ ದಂಪತಿಗಳು 10,000ಕ್ಕೂ ಅಧಿಕ ಮಹಿಳೆಯರಿಗೆ ಸೀರೆ, ಬಾಗಿನ ಹಾಗೂ 2,000ಕ್ಕೂ ಹೆಚ್ಚು ಪುರುಷರಿಗೆ ಪಂಚೆ ಮತ್ತು ಶರ್ಟ್ಗಳನ್ನು ಹೊಸ ವರ್ಷದ ಉಡುಗೊರೆಯಾಗಿ ವಿತರಿಸಿದರು. ನಿರಂತರವಾಗಿ ಒಂದಿಲ್ಲ ಒಂದು ರೀತಿಯಲ್ಲಿ ಸಮಾಜ ಸೇವೆ ಜೊತೆಗೆ ರಾಜ್ಯದ ಕ್ಷೇಮಾಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ನಾಯಕರು ಹಾಗೂ ರಾಜ್ಯದ ಜನಪ್ರಿಯ ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿಯವರು ಹಾಗೂ ಯುವ ನಾಯಕಿ ಸೌಮ್ಯಾರೆಡ್ಡಿಯವರ ಸಮಾಜ ಸೇವೆಯಿಂದ ಪ್ರೇರಣೆಯಾಗಿ ಇಂದು ನಾವು ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಾವಿರಾರು ಜನರಿಗೆ ನಮ್ಮ ಕೈಲಾದಷ್ಟು ನೆರವಾಗುತ್ತಿದ್ದೇವೆ ಎಂದು ಸಮಾಜ ಸೇವಕಿ ಕವಿತಾ ಶ್ರೀನಾಥ್ ಸಂತಸ ವ್ಯಕ್ತಪಡಿಸಿದರು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕಾಗಿ ಸರ್ವಸ್ವ ಎಂಬ ನಮ್ಮ ನಾಯಕರ ರಾಮಲಿಂಗಾರೆಡ್ಡಿಯವರ ಧ್ಯೇಯದಂತೆ ನಾವು ಸಹ ಅದೇ ದಾರಿಯಲ್ಲಿ ಸಾಗುತ್ತಿದ್ದೇವೆ. ಎಲ್ಲವೂ ಇದ್ದು ಏನೂ ಇಲ್ಲದಂತಿರುವ ಅದೆಷ್ಟೋ ಜನರ ನಡುವೆ ಭಗವಂತನ ಕೃಪೆಯಿಂದ ನಾವು ಸಾಧ್ಯವಾದಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ನಮಗೆ ತೃಪ್ತಿ ತಂದಿದೆ ಎಂದು ಅವರು ಹೇಳಿದರು. ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಆಗಮಿಸಿದ ಸಾವಿರಾರು ಭಕ್ತರಿಗೆ ವಿಶೇಷವಾದ ಮಹಾಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಕವಿತಾ ಶ್ರೀನಾಥ್ ದಂಪತಿಗಳು ಸ್ವಾರ್ಥಕತೆ ಮೆರೆದರು. ಬಳಿಕ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿ ಮುನೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಕವಿತಾ ಶ್ರೀನಾಥ್ ದಂಪತಿಗಳನ್ನು ಅಭಿನಂದಿಸಿ ಅವರ ಸಾಮಾಜಿಕ ಕಾರ್ಯಗಳನ್ನು ಶ್ಲಾಘಿಸಿದರು. ತನ್ನದು ತನಗೆ, ಪರರದ್ದು ಎನಗೆ ಎನ್ನುವ ಸಮಾಜದಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ಕೇವಲ ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಅನೇಕ ಬಡ ಕುಟುಂಬಗಳಿಗೆ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ನೆರವಾಗುತ್ತಾ ಹಿಂದುಳಿದ ನಿರ್ಗತಿಕ ಕುಟುಂಬಗಳ ನೋವು ನಲಿವುಗಳಲ್ಲಿ ಭಾಗಿಯಾಗುವ ಮಹಾನಗರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಕವಿತಾ ಶ್ರೀನಾಥ್ ಅವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆಯ ಮಾತುಗಳು ವ್ಯಕ್ತವಾಗುತ್ತಿವೆ. ನಮ್ಮ ಮಂಜುನಾಥ್ ಅವರು ಕಾಂಗ್ರೆಸ್ ಮುಖಂಡರು, ರಘು ಅವರು ಕಾಂಗ್ರೆಸ್ ಮುಖಂಡರು, ಶಂಕರ್ ಶೆಟ್ಟರು ಹೇಳ್ತೀವ್ರಿ ನಿಮ್ಮ ಹೆಸರಲ್ಲಿ ಕಾಂಗ್ರೆಸ್ ಮುಖಂಡರು, ಥಾಮಸ್ ಮತ್ತು ಇನ್ಯಾರಪ್ಪ ಅವರು ಅಲ್ವಾ, ಇನ್ಯಾರಪ್ಪ ಇಂಪಾರ್ಟೆಂಟು ಆಯಿತು. ಭಾಳ ವರ್ಷ ಎಷ್ಟು, ಒಂದು 25, 30, 40 ವರ್ಷ ಆಯ್ತೇನೋ. ಲಕ್ಷ್ಮಣ್ ಅವರು, ಶ್ರೀನಾಥ್ ಅವರ ತಂದೆ, ಕವಿತಾ ಶ್ರೀನಾಥ್ ಅವರ ಮಾವ, ನಮ್ಮ ಹಳೆ ಫ್ರೆಂಡು ಲಕ್ಷ್ಮಣ್ ಅವರು ಇಲ್ಲಿ ದೇವಸ್ಥಾನವನ್ನು ಆವಾಗ ಕಟ್ಟಿದಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಭಾಳ ಮನೆಗಳೆಲ್ಲ ಭಾಳ ಕಡಿಮೆ ಸಂಖ್ಯೆಯಲ್ಲಿತ್ತು 40 ವರ್ಷಕ್ಕೆ ಮುಂಚೆ. ಆಮೇಲೆ ಲಕ್ಷ್ಮಣ್ ಅವರು ತೀರೋದ್ರು ಕೂಡ ಅವ್ರ ಮಕ್ಕಳು, ಅದರಲ್ಲಿ ವಿಶೇಷವಾಗಿ ಕವಿತಾ ಶ್ರೀನಾಥ್ ಅವರು ಈ ಭಾಗದಲ್ಲಿ ದೇವಸ್ಥಾನವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಪ್ರತಿ ಹಬ್ಬದಲ್ಲೂ ಕೂಡ, ಯುಗಾದಿ ಇರ್ಬೋದು, ದೀಪಾವಳಿ ಇರ್ಬೋದು, ಅಥವಾ ಈಗ ವೈಕುಂಠ ಏಕಾದಶಿ, ಶಿವರಾತ್ರಿ ಮತ್ತು ಕಾರ್ತಿಕ್ ಸೋಮವಾರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮವನ್ನು ಅವರ ಸ್ವಂತ ಹಣ ಖರ್ಚು ಮಾಡಿ ಮಾಡ್ತಾಯಿದ್ದಾರೆ. ಇಂಥದಕ್ಕೆಲ್ಲ ಪ್ರೋತ್ಸಾಹ ನಾವು ನೀವು ಎಲ್ಲ ಕೂಡ ಕೊಡಬೇಕು. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದರೆ ಅವ್ರಿಗೂ ಕೂಡ ಸಂತೋಷ ಆಗುತ್ತೆ. ಎಲ್ಲರೂ ಕೂಡ ಬಂದು ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಪಡ್ಕೊಂಡಿರ್ತೀರ. ನಾನು ಕೂಡ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ಬೆಳಗಿನ ಜಾವ 3 ಗಂಟೆಗೆ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಮಹಾ ಅಲಂಕಾರ, ತವಮಾಲೆ ಸೇವೆ, ವೈಕುಂಠ ದ್ವಾರ ಪೂಜೆ, ಮಹಾಮಂಗಳಾರತಿ, ವೈಕುಂಠ ದ್ವಾರ ಪ್ರವೇಶ ಇಷ್ಟನ್ನು ತಿರುಪತಿಯಿಂದ ತಿರುಪತಿ ದೇವಸ್ಥಾನದಿಂದ ಅರ್ಚಕರು ಬಂದು ನೆರವೇರಿಸಿಕೊಟ್ರು. ಹಾಗೆ 10 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ತಿರುಪತಿ ಅರ್ಚಕರಿಂದನೇ ಚಾಲನೆ ಮಾಡಿ ಮಹಾಮಂಗಳಾರತಿ 1 ಗಂಟೆ ಆಯ್ತು ಇವತ್ತು. ಯಾಕಂದರೆ ತಿರುಪತಿ ಅರ್ಚಕರು ಎಲ್ಲ ನೇಮ ನೀತಿಯಿಂದನೇ ಮಾಡ್ತಾರೆ. ಎಷ್ಟೇ ವಿಳಂಬ ಆದರೂ ಕೂಡ ಅವರು ಒಂದು ಶಾಸ್ತ್ರವನ್ನು ಬಿಡಲ್ಲ. ಹಾಗಾಗಿ 1 ಗಂಟೆಗೆ ಮಹಾಮಂಗಳಾರತಿ ಆಯಿತು. ಅದಾದ ನಂತರ ಬಾಗಿನ ವಿತರಣೆಯನ್ನು ಶುರು ಮಾಡಿದ್ವಿ. ಈಗ ಸಮಯ ಎಷ್ಟು? 5 ಗಂಟೆನಾ? ಈಗಲೂ ಸಹ ಬಾಗಿನವನ್ನು ವಿತರಿಸ್ತಾ ಇದ್ವಿ. ಮಹಿಳೆಯರಿಗೆ ಸೀರೆಯನ್ನು ನೀಡ್ತಾ ಇದ್ದೀವಿ ಮತ್ತು ಮಹನೀಯರಿಗೆ
ಪಂಚೆ ಮತ್ತು ಶರ್ಟ್ಗಳನ್ನು ವಿತರಿಸ್ತಾ ಇದ್ವಿ. ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಆಗೋದ್ರಿಂದ ಎಲ್ರಿಗೂ ಎಲೆ ಊಟ ಮದುವೆ ಊಟವನ್ನು ಹಾಕ್ಸಿದ್ವಿ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸಪ್ತ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ. ರಾಮಲಿಂಗರೆಡ್ಡಿ ಸಾಹೇಬರು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದಿಂದ ಇಷ್ಟು ವರ್ಷ ಇಷ್ಟು ಕಾರ್ಯಕ್ರಮಗಳನ್ನ ನಾವು ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೀರೆ ಇವಾಗ ಇದುವರೆಗೂ ಒಂದು 7,000 ಜನರ ಮೇಲೆಗೂ ಕೊಟ್ಟಿದ್ದೀವಿ ಸೀರೆ. ಪುರುಷರಿಗೂ ಅಷ್ಟೇ ಒಂದು 3,000 ಪುರುಷರಿಗೆ ಪಂಚೆ ಮತ್ತು ಶರ್ಟ್ ವಿತರಣೆ ಮಾಡಿದ್ವಿ. ಇನ್ನೂ ಬರ್ತಾನೆ ಇದ್ದಾರೆ. ನಾನು ಬೆಳಗ್ಗೆಯಿಂದನೂ ಉಪವಾಸ ಹೇಳ್ಬಿಟ್ಟಿದ್ದೀನಿ, ಕೊನೆ ವ್ಯಕ್ತಿ ಇರೋವರೆಗೂ ನಾನು ಕೊಟ್ಟುಬಿಟ್ಟೆ ಆಮೇಲೆ ಊಟ ಮಾಡೋದು ಅಂತ ಹೇಳಿದ್ದೀನಿ. ಜನರಿಗೆಲ್ಲ ಒಳ್ಳೆಯದಾಗಿ ವಿತರಣೆ ಮಾಡ್ತಾ ಇದ್ದೀರಾ ಮೇಡಮ್ ಇವತ್ತು? ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಸರ್. 10,000 ಬಂದರೆ 10,000 ಜನರಿಗೂ ವಿತರಣೆ ಮಾಡಿ. ಮತ್ತೆ ಅನ್ನದಾನ ಯಾವ ರೀತಿ ಮಾಡಿ ಸರ್? ಅನ್ನದಾನ ಎಲೆ ಊಟ, ಬಾಳೆ ಎಲೆ ಊಟ, ಒಂದು ಮದುವೆಯಲ್ಲಿ ಹೆಂಗೆ ಊಟ ಇರುತ್ತೋ ಆ ಥರ 2 ಥರ ಸ್ವೀಟು, ಪಲ್ಯಗಳು, ಪಲಾವು, ಇನ್ನೂ ಏನು ವಿಧ ವಿಧವಾದ ಊಟನ ಬಡಿಸಿ ಮಾಡ್ತಾ ಇದ್ವಿ. ಇನ್ನೂ ಆ ಕಡೆ ಹೋಗಿಲ್ಲ, ನಾನು ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟು ನಮ್ಮ ಅಕ್ಕ ತಂಗಿದಿರಿಗೆ, ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ ಬಾಗಿನವನ್ನ ಕೊಡೋಣ ಅಂತ ಹೇಳಿ. ಸಂಕ್ರಾಂತಿ ಹಬ್ಬದ ಹೇಳ್ಬಿಡಿ. ಒಂದು ನಿಮಿಷ. ಸಂಕ್ರಾಂತಿ